ಇನ್ನು ಡಿಕೆ ಶಿವಕುಮಾರ್ ಮತ್ತು ಅದಾನಿಯವರ ಭೇಟಿಯನ್ನ ಟೀಕಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅದಾನಿ ಭೇಟಿಗೆ ರಾಹುಲ್ ಗಾಂಧಿ ಅನುಮತಿ ಕೊಟ್ಟಿದ್ದಾರಾ? ದೆಹಲಿಯಲ್ಲಿ ಅದಾನಿಗೆ ವಿರೋಧ, ಕರ್ನಾಟಕದಲ್ಲಿ ಅದಾನಿಯವರಿಗೆ ಸ್ವಾಗತ. ಏನಿದು ಇಬ್ಬಗೆಯ ನೀತಿ ಅನ್ನೋ ರೀತಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯದ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಅದಾನಿ ಸುರಂಗ ಯೋಜನೆಯ ಬಗ್ಗೆ ರಾಹುಲ್ ಅವರು ಮಾತನಾಡಲಿ ಹಾಗಿದ್ರೆ ಅಂತ ಹೇಳಿ ಆರ್ ಅಶೋಕ್ ಅವರ ಆಗ್ರಹ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಏನೇ ಕರೆಕ್ಟ್ ಅನಪ್ಪ, ಗೌರವ ಇದೆಯಲ್ಲ, ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತ, ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತೆ ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ವಡೇರ ವಾದ್ರನ ಅವ್ರದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು, ಅವರೊಬ್ಬ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅನ್ನೋ ಸಲಹೆ ಕೊಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿಯವರೇ ಬಾಯ್ ಬಿಡಿ, ಕಣ್ಣು ತೆರೀರಿ, ಕಿವಿ ಸ್ವಲ್ಪ ಓಪನ್ ಮಾಡಿ. ಎಲ್ಲೆಲ್ಲೋ ಹೋಗಿ ಧರಣಿ ಮಾಡ್ತೀರಾ, ಇಲ್ಲೂ ಬಂದು ಒಂದು ಸ್ವಲ್ಪ ಧರಣಿ ಮಾಡಿ. ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರ ತಬ್ಕೊಂಡ್ಬಿಟ್ಟವ್ರೆ. ಫೋಟೋ ಬೇಕಾ? ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರ ತಬ್ಕೊಂಡ್ಬಿಟ್ಟವ್ರೆ. ಬೆಂಗಳೂರಲ್ಲಿ ಬಂದು ಲಾಲ್ಬಾಗಲ್ಲಿ ಒಂದು ಮರ ತಬ್ಗಳಿ. ರಾಹುಲ್ ಗಾಂಧಿ ಅವರೇ, ನೀವು ನಿಮ್ಮ ಸಿಸ್ಟರ್ ಅಲ್ಲನಪ್ಪ, ನೀವು ನಿಮ್ಮ ಸಿಸ್ಟರ್ ಇಬ್ರು ಬಂದು 2 ಮರನ ತಬ್ಗಳಿ. ಆದರೆ ನಿಮ್ಮ ತಾಯಿಯವ್ರನ್ನ ಕರ್ಕೊಂಬನ್ನಿ, ಅಮ್ಮವ್ರನ್ನ ಗೌರವಾನ್ವಿತ ಕರ್ಕೊಂಬಂದು ಇಲ್ಲೂ ಪರಿಸರ ಉಳಿಸಿ ಜಾಗೃತಿ. ಅಂಡಮಾನೇ ಉಳಿಬೇಕು, ಅಲ್ಲಿ ಅಂಡಮಾನಲ್ಲಿ ಉಳಿಬೇಕು ಅಂತಂದ್ರೆ ಇಲ್ಲಿ ಬೆಂಗಳೂರು ಹಾಟ್ ಸ್ಪಾಟ್. ಇದು ಪೊಲ್ಯೂಷನ್ ಲೆವೆಲ್ 180, 200ಕ್ಕೆ ಹೋಗ್ತಾ ಇದೆ ಈಗ ನಮ್ದು ಬೆಂಗಳೂರು. ಪೊಲ್ಯೂಷನ್ ಲೆವೆಲ್ ಬೆಂಗಳೂರಲ್ಲಿ 180 to 200 ಹೋಗ್ತಾ ಇದೆ ಈಗ. ನಮ್ದು 50 ಒಳಗಡೆ ಇತ್ತು, 50 ಒಳಗಡೆ ಇತ್ತು. ಈಗ ಅದು 180, 200 ಹೋಗ್ತಾ ಇದೆ ನಮ್ದು. ಅದರಿಂದ ರಾಹುಲ್ ಗಾಂಧಿಯವರು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ, ಇಲ್ಲ ಸ್ಯಾಂಕಿ ಟ್ಯಾಂಕ್ ಅಲ್ಲಾದರೂ ಮರ ತಬ್ಗಳಿ, ಇಲ್ಲ ಲಾಲ್ಬಾಗ್ ಅಲ್ಲಾದರೂ ಬಂದು ಮರ ತಬ್ಗಳಿ. ನಿಮಗೆ ಪೂರ್ತಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀವಿ.